ಸರ್ಕಾರದ ಅಂಗಳಕ್ಕೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಹೋಗಿದೆ. ಪ್ರಜ್ವಲ್ ರೇವಣ್ಣ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರುವಂತ ಪ್ರಯತ್ನ, ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಎಸ್ಐಟಿ ಪ್ರಯತ್ನ ಪಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಹೇಳಿ ಪತ್ರವನ್ನ ಬರಿತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪತ್ರ ಬರೆದಿದ್ದೇ ಆದ್ರೆ ಕೇಂದ್ರಕ್ಕೆ ಧರ್ಮ ಸಂಕಟ ತಪ್ಪಲ್ಲ. ಧರ್ಮ ಸಂಕಟ ಇದ್ದಂಗೆ ಆಗ್ತಾ ಪ್ರಜ್ವಲ್ನನ್ನು ಬಿಡಕ್ಕಾಗಲ್ಲ. ಇತ್ತ ಎಸ್ಐಟಿ ಅಧಿಕಾರಿಗಳ ಪತ್ರವನ್ನು ಕೇರ್ಲೆಸ್ ಮಾಡುವ ಹಾಗಿಲ್ಲ. ಪ್ರಜ್ವಲ್ ಪ್ರಕರಣ ಸಂಬಂಧ ಕೇಂದ್ರದ ಮೇಲೆ ಒತ್ತಡ ಹೇರುವಂತ ಪ್ರಯತ್ನಕ್ಕೆ ಈಗ ಎಸ್ಐಟಿ ಮುಂದಾಗಿದೆ. ಪಾಸ್ಪೋರ್ಟ್ ರದ್ದಾದ್ರೆ ಸ್ವದೇಶಕ್ಕೆ ಮರಳಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಪ್ರಜ್ವಲ್ ರೇವಣ್ಣ ಇರ್ತಾರೆ. ಎಸ್ಐಟಿ ನಡೆಯಿಂದ ಪ್ರಜ್ವಲ್ಗೆ ಈಗ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ. ಕೇಂದ್ರ ಸರ್ಕಾರದ ಅಂಗಳಕ್ಕೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಹೋಗಿದೆ. ಪ್ರಜ್ವಲ್ ರೇವಣ್ಣ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರುವಂತ ಪ್ರಯತ್ನ, ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಎಸ್ಐಟಿ ಪ್ರಯತ್ನ ಪಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಹೇಳಿ ಪತ್ರವನ್ನ ಬರಿತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪತ್ರ ಬರೆದಿದ್ದೇ ಆದ್ರೆ ಕೇಂದ್ರಕ್ಕೆ ಧರ್ಮ ಸಂಕಟ ತಪ್ಪಲ್ಲ. ಧರ್ಮ ಸಂಕಟ ಇದ್ದಂಗೆ ಆಗ್ತಾ ಪ್ರಜ್ವಲ್ನನ್ನು ಬಿಡಕ್ಕಾಗಲ್ಲ. ಇತ್ತ ಎಸ್ಐಟಿ ಅಧಿಕಾರಿಗಳ ಪತ್ರವನ್ನು ಕೇರ್ಲೆಸ್ ಮಾಡುವ ಹಾಗಿಲ್ಲ. ಪ್ರಜ್ವಲ್ ಪ್ರಕರಣ ಸಂಬಂಧ ಕೇಂದ್ರದ ಮೇಲೆ ಒತ್ತಡ ಹೇರುವಂತ ಪ್ರಯತ್ನಕ್ಕೆ ಈಗ ಎಸ್ಐಟಿ ಮುಂದಾಗಿದೆ. ಪಾಸ್ಪೋರ್ಟ್ ರದ್ದಾದ್ರೆ ಸ್ವದೇಶಕ್ಕೆ ಮರಳಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಪ್ರಜ್ವಲ್ ರೇವಣ್ಣ ಇರ್ತಾರೆ. ಎಸ್ಐಟಿ ನಡೆಯಿಂದ ಪ್ರಜ್ವಲ್ಗೆ ಈಗ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ.